ಹಾಂ, ಸೋಮಶೇಖರ್ ಸರ್, ಸರ್ ನಮಸ್ಕಾರ. ನಿಮ್ಮ ಕೃಷಿ ಭೂಮಿಯಲ್ಲಿ ನೀರಿನ ಬಗ್ಗೆ ಮಾಡಿರ್ತಕ್ಕಂಥ ಇದ್ರ ಬಗ್ಗೆ ನಿಮ್ಮ ಮಾತುಗಳನ್ನ ರೈತ ಬಾಂಧವರು ಕೇಳ್ತಾ ಹೋಗ್ತಾರೆ. ನಿಮ್ಮ ವಿಳಾಸವನ್ನು ಫೋನ್ ನಂಬರ್ಲಿ ಕೊಟ್ಟಿದ್ದೀರಾ. ಅವರು ಮಾಡ್ಬೋದು. ಸಂಜೆ 7 ಗಂಟೆಯಿಂದ 8 ಗಂಟೆ ಟೈಮಲ್ಲಿ ನನಗೆ ಫೋನ್ ಮಾಡಿದ್ರೆ ನಾನು ಹೆಚ್ಚಿನ ಅಂಶ ಸಿಗ್ತೇನೆ. ನಾನು ಅವರಿಗೆ ನನಗೆ ಗೊತ್ತಿರೋ ಮಾಹಿತಿಯನ್ನು, ನಾನು ಹೊಸಬ ಈ ಫೀಲ್ಡ್ಗೆ, ನನಗೆ ಗೊತ್ತಿರೋ ಮಾಹಿತಿಯನ್ನು ನಿಮ್ಮ ಮೂಲಕ ಪಡ್ಕೊಂಡಿರೋ ಮಾಹಿತಿಯನ್ನು, ನನ್ನ ಎಕ್ಸ್ಪೀರಿಯನ್ಸನ್ನು ನಾನು ಶೇರ್ ಮಾಡಲಿಕ್ಕೆ ಯಾವಾಗಲೂ ಉತ್ಸುಕನಾಗಿದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನನ್ನ ಹೆಸರು ಸೋಮಶೇಖರಪ್ಪ ಅಂತ. ನಾನು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ಭೌತಶಾಸ್ತ್ರದ ಪ್ರಾಧ್ಯಾಪಕ ಆಗಿದ್ದೆ. 2021ರಲ್ಲಿ ನಿವೃತ್ತಿ ಹೊಂದಿದ್ದೇನೆ. ನಿವೃತ್ತಿ ಹೊಂದಿದ ನಂತರ ನಾನು ಸ್ವಲ್ಪ ವರ್ಷ 4-5 ವರ್ಷ ಬೆಂಗಳೂರಲ್ಲಿದ್ದೆ. ಅಲ್ಲಿ ಒಂದು 1.5 ಎಕರೆ ಚಿಕ್ಕ ಜಾಗದಲ್ಲಿ ಕೃಷಿ ಕೆಲಸನ ಪ್ರಾರಂಭ ಮಾಡಿದ್ದೆ. ಅಲ್ಲಿ ಕಲಿದ್ದೇನೆ. ಸರ್, ನೀವು ಹೊಸದೊಂದು ಚಿಂತನೆ ಈಗ ಹೇಳಿದ್ರಿ, ಕೃಷಿಯಲ್ಲಿ ಬೇರೆ ಬೇರೆ ದೇಶದಲ್ಲಿ ಕೆಲವು ಯುರೋಪಲ್ಲಿ ತುಂಬ ಹಿಂದೆ ಯುರೋಪಲ್ಲಿ ಪ್ರಚಲಿತಲ್ಲಿತ್ತು. ಇದು ಹ್ಯುಗೆಲ್ ಕಲ್ಚರ್ ಅಂತ ಹೇಳಿ. ಹ್ಯುಗೆಲ್ HUGEL KULCTUR ಹ್ಯುಗೆಲ್ ಕಲ್ಚರ್ ಅಂತ. ಹ್ಯುಗೆಲ್ ಕಲ್ಚರ್ನ ನಾವು ಕನ್ನಡದಲ್ಲಿ ಏನು ಪದ ಬಳಸ್ಬೋದು? ಹ್ಯುಗೆಲ್ ಕಲ್ಚರ್ ನನಗೆ ಕನ್ನಡ ಪದ ನಾನು ಹೋಗಿಲ್ಲ, ಹೊಸದಾಗಿ ನೋಡಿ ಇದನ್ನೆಲ್ಲ ಮಾಡಿದ್ದೇನೆ. ಈಗ ಅಲ್ಲಿ ಯುರೋಪಲ್ಲಿ ಪ್ರಚಲಿತದಲ್ಲಿತ್ತು ಮುಂಚೆ. ಈಗೆಲ್ಲ ಈ ಮಾಡರ್ನ್ ಮೇಲೆ ಅದು ಹೋಗಿದೆ. ಬಟ್ ಆ ಸೈಟ್ಗಳು ಸಿಗ್ತಾ ಇದ್ದಾವಂತೆ ಇನ್ನೂ ಕೂಡ. ಓಕೆ, ಏನ್ ಮಾಡ್ತಾ ಇದ್ರೆ ಅಂತ ಹೇಳಿದ್ರೆ, ಈ ದೊಡ್ಡ ಒಂದು 5-6 ಅಡಿ ಆಳಕ್ಕೆ ಪಿಟ್ಟು ತೆಗೆಯೋದು. ನಿಮ್ಗೆ ತರಕಾರಿ ಬೆಳೆಕೋ, ಹೂವು ಹಣ್ಣಕ್ಕೆ ಬರೀ ಮನೆ ಆವರಣದಲ್ಲಿ ಆದ್ರೆ ಅದು ಎಷ್ಟು ಬೇಕಷ್ಟು ಮಾಡ್ಕೊಳ್ಳೋದು. ಇಲ್ಲ ಹೊಲಗಳಲ್ಲಿ ಆದ್ರೆ ಎಷ್ಟು ಉದ್ದ ಇದೆ ಅಷ್ಟು ಒಂದು 2 ಸಾಲುಗಳ ಮಧ್ಯದಲ್ಲಿ ಅಡಿಕೆ ಆಗ್ಬೋದು, ತೆಂಗಾಗ್ಬೋದು, ಹಣ್ಣಿನ ಗಿಡ ಆಗ್ಬೋದು, ಮಧ್ಯದಲ್ಲಿ ಪಿಟ್ಟು ತೆಗೆದ್ಬಿಟ್ಟು 4 ಅಡಿ ದೊಡ್ಡ ದೊಡ್ಡ ಮರದ ಲಾಗ್ಗಳನ್ನ ಅದಕ್ಕೆ ಹಾಕ್ಬಿಡೋದು. ಓಕೆ, ಆಮೇಲೆ ಸಣ್ಣ ಸಣ್ಣ ಬ್ರಾಂಚಸ್ ಹಾಕೋದು. ಆಮೇಲೆ ಅಗ್ರಿಕಲ್ಚರ್ ವೇಸ್ಟ್ ಹಾಕೋದು. ಆಮೇಲೆ ಇಫ್ ಅವೈಲಬಲ್ ನಮ್ಮ ಸಗಣಿ, ಗಂಜಲ ಅಂತ ಒಂದಷ್ಟು ಹಾಕೋದು. ಅಂದ್ರೆ ದಟ್ ಇಸ್ ಟು ಇನ್ಕ್ರೀಸ್ ಏನೋ ಬಯಾಲಜಿಕಲ್ ಆಕ್ಟಿವಿಟಿ ಅಷ್ಟೇ. ಓಕೆ, ಹಾಕಿ ಮತ್ತೆ ಮಣ್ಣು ಹಾಕಿ ಮುಚ್ಚಿಬಿಡೋದು. ಅದನ್ನ ಮುಚ್ಚಿಬಿಟ್ರೆ ಥಿಯರಿಟಿಕಲ್ ಇದೇನ್ ಮಾಡ್ತಾ ಅಂದ್ರೆ ಅಲ್ಲಿ ಎಂಟೈರ್ ಬಯಾಲಜಿಕಲ್ ಫ್ಯಾಕ್ಟ್ರಿಯೇ ಸ್ಟಾರ್ಟ್ ಆಗ್ಬಿಡ್ತದೆ. ಈಗ ಒಂದು 6 ತಿಂಗಳು ನಾವು ಇಷ್ಟೆಲ್ಲ ಹಾಕಿದ್ರಿಂದ ಒಂದು 6 ತಿಂಗಳು ಆದ್ಮೇಲೆ ಅದು ಬಯಾಲಜಿಕಲಿ ಅದು ಕೊಳಿಲಿಕ್ಕೆ, ಗೆದ್ದಲಿಗೆ ಎಲ್ಲ ಸ್ಟಾರ್ಟ್ ಆಗಿ ಎಲ್ಲ ಬಯಾಲಜಿಕಲ್ ಆಕ್ಟಿವಿಟಿ ಸ್ಟಾರ್ಟ್ ಆಗ್ತದೆ. ಎರೆಹುಳು ಸ್ಟಾರ್ಟ್ ಆಗ್ತದೆ, ದೊಡ್ಡ ಫ್ಯಾಕ್ಟರಿನ ಸ್ಟಾರ್ಟ್ ಆಗ್ತದೆ. ಅದೇನಾಗ್ತದೆ, ಅದು ದೊಡ್ಡ ಸ್ಪಾಂಜ್ ತರ ವರ್ಕ್ ಮಾಡ್ತದೆ. ಮಳೆ ನೀರು ಬಂದದ್ದನ್ನ ಮರದ ಲಾಗ್ಗಳು ಡಿಟೋರೇಟ್ ಆಗ್ತದೆ, ಅದು ಒಳ್ಳೆ ಸ್ಪಾಂಜ್ ತರ ನೀರು ಹಿಡಿದಿಟ್ಕೊಳ್ತದೆ. ಪ್ಲಸ್ ಈ ಬಯಾಲಜಿಕಲ್ ಆಕ್ಟಿವಿಟಿ ಜಾಸ್ತಿ ಆಗ್ತದೆ. ನಿಮ್ಗೆ ಕಾರ್ಬನ್ ಕಂಟೆಂಟ್ ಜಾಸ್ತಿ ಆಗ್ತದೆ, ಗೊಬ್ಬರ ನ್ಯಾಚುರಲ್ ಆಗಿ ಡೆವಲಪ್ ಆಗ್ತದೆ, ತೇವಾಂಶ ಯಾವಾಗ್ಲೂ ಇರ್ತದೆ. ನಾವೀಗ ಮರಕ್ಕೆ ಡ್ರಿಪ್ ಅಥವಾ ಸ್ಪ್ರಿಂಕ್ಲರ್ ಅಲ್ಲಿ ಮೇಲಿಂದ ನಮಗೆ ಯಾವ ಬೇಕಾದ್ರೂ ನೀರು ಇದ್ದಾಗ ಕೊಡೋದು, ಅದು ಆವಿಯಾಗಿ ಹೋಗ್ತದೆ. ಗಿಡಕ್ಕೆ ಬೇಕೋ ಬೇಡವೋ ನಾವು ಕೇಳೋದಿಲ್ಲ, ಕೊಟ್ಬಿಡ್ತೇವೆ. ಈ ತರದ ವ್ಯವಸ್ಥೆಗಳನ್ನ ನಾವು ಮಾಡ್ಕೊಂಡ್ರೆ ಕೆಳಗಡೆ ಸ್ಟೋರ್ ಅಲ್ಲಿ ಇದೆ, ಅಲ್ಲೆಲ್ಲೋ ತೇವಾಂಶ ಇದೆ, ನನಗೆ ಸಿಗ್ತದೆ ಅಂತ ಮರಕ್ಕೆ ಅದು ಗೊತ್ತಾಗುತ್ತದೆ. ಅದು ಅಲ್ಲಿ ಇದ್ದಲ್ಲಿಗೆ ಬೇರ್ಗಳು ಹುಡ್ಕೊಂಡು ಹೋಗಿ ಅವ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡ್ಬರ್ತಾರೆ. ಅದು ರಿಸರ್ವ್ ಅಲ್ಲಿ ಇರ್ತದೆ, ನಾವು ಹೆಚ್ಚಿಗೆ ಕೊಡ್ಬೇಕಾಗಿಲ್ಲ. ಅದು ರಿಸರ್ವ್ ಇರ್ತದೆ, ಅದು ಅಲ್ಲಿ ಹುಡ್ಕೊಂಡು ಹೋಗಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ತಗೊಂಡ್ಬರ್ತದೆ. ನಾನು ಥಿಯರಿಟಿಕಲಿ ಓದಿದ ಪ್ರಕಾರ, ಈಗ ನಾನು ಸ್ಟಡಿ ಮಾಡ್ತಾ ಇದ್ದೀನಿ, ಓದಿದ ಪ್ರಕಾರ ನಿಮ್ಗೊಂದು ಒಂದ್ಸಾರಿ ಈ ತರ ಮಾಡಿದ್ರೆ 20-25 ವರ್ಷಗಳ ಕಾಲ ಸಮ್ಮರ್ ಅಲ್ಲಿ ಕೂಡ ನಾವು ನೀರು ಕೊಡ್ಬೇಕಾಗಿಲ್ಲ, ನೀರು ಗೊಬ್ಬರ ಕೊಡ್ಬೇಕಾಗಿಲ್ಲ ಅನ್ನುವ ಇದಿದೆ. ನಾನು ಆ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಸೊ ಈಗ ಪಿಟ್ ತೆಗಿಲಿಕ್ಕೆ ಪ್ರಾರಂಭ ಮಾಡಿದ್ದೇನೆ. ನನ್ನ ಹೊಸಬಾಗಿದ್ರಿಂದ ಪ್ರಾರಂಭದಲ್ಲೇ ಇದನ್ನೆಲ್ಲೂ ಸಿಸ್ಟಮೆಟಿಕ್ ಆಗಿ ಇದನ್ನೆಲ್ಲ ಮಾಡುವ ಅಂತ ಹೇಳಿ ನಾನು ತಯಾರಿ ಮಾಡ್ಕೊಳ್ತಾ ಇದ್ದೇನೆ. ಈಗ ಇರೋರು ಕೂಡ ಮಾಡ್ಕೋಬಹುದು. ನಿಮಗೆ ಬಯೋವೇಸ್ಟ್ ಸಿಗುತ್ತೆ ಸರ್? ಎಂತದ್ದು ಬಯೋವೇಸ್ಟ್? ನಮ್ಮಲ್ಲೆಲ್ಲ ನಾವು ತೆಂಗಿನ ಪ್ರದೇಶದವರು, ನಮ್ಮಲ್ಲೆಲ್ಲ ಈಗ ತೆಂಗು ರೋಗ ಬಂದು ಹಿಂದೆ ಒಳಗೆ ಹೋದವು, ಹಾಳ್ಬಿಟ್ರವು, ಯೂಸ್ ಮಾಡದೇ ಇರೋವು ಹಳೆ ಮರಗಳೆಲ್ಲ ಇದ್ದಾವೆ. ನಾನೀಗ ಏನ್ ಮಾಡ್ತಾ ಇದ್ದೀನಿ, ತೆಂಗಿನ ಮರಗಳು ನನ್ನ ತೋಟದಲ್ಲೇ ಸಾಕಷ್ಟು ಸಿಗೋದ್ರಿಂದ ಅದೆಲ್ಲ ತೆಗೆದುಬಿಟ್ಟು ತೆಂಗಿನ ಮರನ ಆಸ್ ಇಟ್ ಈಸ್, ಅಂದ್ರೆ ಒಂದು 6 ಅಡಿ 8 ಅಡಿ ಲಾಗನ್ನ ಮಾಡ್ಬಿಟ್ಟು ಅದನ್ನ ಹಾಗೆ ಬರಿ ಮಾಡಿ, ಮತ್ತೆ ಬೇಸ್ಟ್ ತೆಂಗಿನ ಸಿಪ್ಪೆ ಮತ್ತೆ ಎಡೆಮಟ್ಟೆ ಗರಿ ಅಂತೆಲ್ಲ ಕತ್ತೀವಲ್ಲ, ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿ ಅದಕ್ಕೆ ತುಂಬಿಸ್ಬಿಟ್ಟು ಮತ್ತೆ ಸ್ವಲ್ಪ ಸಗಣಿ, ಸ್ವಲ್ಪ ಗಂಜಲ ಹಾಕಿ ಮುಚ್ಚುವ ವ್ಯವಸ್ಥೆಯನ್ನ ನಾನು ಮಾಡ್ತಾ ಇದ್ದೇನೆ. ಬೇರೆ ಯಾವ್ದಾದ್ರು ವೇಸ್ಟ್ ಮರಗಳು ಯಾವ್ದು ಬೇಕಾದ್ರೂ ನಮ್ಮಲ್ಲಿ ಬಳ್ಳಾರಿ ಸೀಮೆಯಲ್ಲಿ ಎಲ್ಲ ಬಳ್ಳಾರಿ ಜಾಲಿ ಅಂತ ಅದನ್ನು ಕೂಡ ಹಾಕ್ಬೋದು. ಯಾಕಂದ್ರೆ ಕೆಳಗಡೆ ಉಳೋದ್ರಿಂದ ಅದೇ ಡಸಂಟ್ ಮ್ಯಾಟರ್, ಸ್ವಲ್ಪ ದಿವಸಕ್ಕೆ ಕೊಳ್ತೋಗ್ತದೆ. ಅದೆಲ್ಲ ಎನಿ ವೇಸ್ಟ್, ಬಯೋ ವೇಸ್ಟ್ ಎಲ್ಲ ಬಯೋ ವೇಸ್ಟ್ ಅನ್ನ ಇನ್ಕ್ಲೂಡಿಂಗ್ ಗ್ರೀನ್ ಮ್ಯಾನ್ಯೂರ್ ಎಲೆಗಳನ್ನ ಕೂಡ ತುಂಬಿಡ್ಬೋದು. ಸೊ ಅದು ಈ ತರದ ಒಂದು ಅದ್ಭುತವಾದ ಪವಾಡವನ್ನೇ ಮಾಡ್ತದೆ ಅಂತ ನನಗೆ ಅನಿಸ್ತಾ ಇದೆ. ಅದನ್ನ ನೋಡಿದ್ರೆ ಅದನ್ನ ತರಕಾರಿ, ಹಣ್ಣು, ಹೂವಿನ ಬೆಳಿಗ್ಗೆ ಬೆಡ್ ಮಾಡಿ, ಅಂದ್ರೆ 1 ಅಡಿ 2 ಅಡಿ ಮಾಡ್ಬಿಟ್ಟು ಅದಕ್ಕೆ ಮಾಡಿ ಬೆಡ್ಡೇ ಮಾಡ್ಬಿಡ್ತೀನಿ. ಬೆಡ್ ಅದ್ರ ಮೇಲೆ ತರಕಾರಿ, ಹಣ್ಣು, ನಿಮಗೆ ನೀರು ಕೊಡೋದು ಬೇಡ, ಗೊಬ್ಬರನು ಕೊಡೋದು ಬೇಡ. ಸೊ ಆ ತರ ಎಲ್ಲ ಬೆಳೆಯುವ ವ್ಯವಸ್ಥೆ ಯುರೋಪಲ್ಲಿ ಕೆಲವು ಕಡೆ ಈಗಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ ಚಿಕ್ಕ ಸ್ಕೇಲಲ್ಲಿ ಅವ್ರವ್ರ ಮನೆ ಆವರಣದಲ್ಲಿ. ಹಿಂದೆ ಇಡೀ ಎಂಟೈರ್ ಹೊಲಕ್ಕೆ ಈ ತರದ್ದೆಲ್ಲ ಮಾಡ್ಕೊಳ್ತಾ ಇದ್ರು. ಸೊ ಈ ತರದ ಒಂದು ಹ್ಯುಗೆಲ್ ಕಲ್ಚರ್ ಅಂತ ಕರೀತಾರೆ. ಈ ತರದ್ದು ಒಂದು ನಿಮ್ಮಲ್ಲೊಂದು ಥಾಟ್ ಇದೆ, ಪ್ರಯೋಗ ಮಾಡುವ ಅದ್ರ ಬಗ್ಗೆ ಆಳಕ್ಕೆ ಅಧ್ಯಯನ ಮಾಡಿದ್ರೆ ಮಾಡಿದೆ. ಯಾಕಂದ್ರೆ ನಮ್ಮಲ್ಲಿ ಎಷ್ಟೊಂದು ನಾವು ಬೆಂಕಿ ಇಡ್ತೀವಿ. ಈಗ ನಾನು ನಮ್ಮ ಊರಲ್ಲಿ ನೋಡ್ತಾ ಇದ್ದೀನಲ್ಲ,
ಅಡಿಕೆ ಸಿಪ್ಪೆ ಮತ್ತೆ ಗರಿಗಳು, ಗರಿ ಮುಂಚೆ ಕಡ್ಡಿ ತೆಗಿತಿ ಆದ್ರೆ ಈಗ ಅಡಿಕೆ ಸಿಪ್ಪೆನೂ ಬಳಸ್ಬೋದಲ್ಲ? ಅಡಿಕೆ ಸಿಪ್ಪೆನೂ ಬಳಸ್ಬೋದು. ಯಾಕಂದ್ರೆ ಅಡಿಕೆ ಸಿಪ್ಪೆ ಸ್ಪಾಂಜ್ ತರ ನೀರನ್ನ ಇದ್ರ ಮೇಲೆ ಹಾಕ್ಬಿಟ್ರೆ ನಾವು ಅದನ್ನ, ತೆಂಗಿನ ಸಿಪ್ಪೆ ನಾನೇನ್ ಮಾಡ್ತಾ ಇದ್ದೀನಿ, ತೆಂಗು ಮತ್ತೆ ಅಡಿಕೆ ಸಿಪ್ಪೆನ ನಾನೊಂದು ಶೆಡ್ಡರ್ ಕಮ್ ಪಲ್ವರೈಸರ್ ತರ್ತಾ ಇದ್ದೀನಿ, ಆರ್ಡರ್ ಮಾಡಿದ್ದೇನೆ. ಅದಕ್ಕೆ ಹಾಕಿ ಕಟ್ ಮಾಡಿ ಪೀಸ್ ಮಾಡಿ ಪೌಡರ್ ಮಾಡ್ಬಿಟ್ಟು ಇದಕ್ಕೆ ತುಂಬಿಡ್ತೇನೆ ಇದ್ರ ಮೇಲೆ. ಓಕೆ, ಮತ್ತೆ ಅದನ್ನ ಮಲ್ಚಿಂಗು ಕೂಡ ಯೂಸ್ ಮಾಡ್ಕೋಬಹುದು ಗಿಡದ ಸುತ್ತ. ಓಕೆ, ಹಂಗ್ ಮಾಡಿ ಅವಾಗ ನೀರು ತೇವಾಂಶ ಆಹಾರದೆಲ್ಲ ಕಡಿಮೆ ಆಗ್ತದೆ. ಅಂತದನ್ನು ಮಾಡ್ಬೋದು, ಇದಕ್ಕೂ ತುಂಬಬಹುದು. ಸೊ ಯಾವುದೇ ಒಂದು ಸ್ಮಾಲ್ ಪೀಸ್ ಹೊರಗಡೆ ಹೋಗ್ಬಾರ್ದು, ಒಂದು ಹನಿ ನೀರು ಹೋಗ್ಬಾರ್ದು, ಒಂದು ಬಯಾಲಜಿಕಲ್ ವೇಸ್ಟ್ ಹೊರಗಡೆ ಹೋಗ್ಬಾರ್ದು. ಸೊ ಆ ಥರದ ಒಂದು ವ್ಯವಸ್ಥೆ ಮಾಡ್ಕೊಂಡು ನಾವು ಈ ಥರದ ಸೆಲ್ಫ್ ಸಸ್ಟೈನಬಲ್ ಮಾಡೆಲ್ನ ನಾವು ಡೆವಲಪ್ ಮಾಡಿ, ಇದು ಕಾಮನ್ ಆಗಿ ಎಲ್ಲ ಕಡೆ ಪ್ರಾಕ್ಟೀಸ್ ಮಾಡ್ದೇ ಇರ್ಬೋದು, ಮರ ಸಿಗದೆ ಎಲ್ಲ ಕಡೆ ಮಾಡ್ಲಿಕ್ಕೆ ಇರ್ಬೋದು, ಅಲ್ಲಿ ಬೇರೆ ಇನ್ನೇನೋ ಮಾಡ್ಬೇಕಾದಿತ್ತು. ಸೊ ನಾವು ಕಣ್ಣು ಬಾಯಿ ಕಿವಿ ಎಲ್ಲ ಓಪನ್ ಇಟ್ಕೊಂಡು ಏನೇನು ಅಂತ ನೋಡಿ ಸ್ಟಡಿ ಮಾಡಿ ಪ್ರಕೃತಿ ಒಟ್ಟಿಗಿದ್ರೆ ನಮಗೆ ಹೊಳಿತದೆ ನ್ಯಾಚುರಲ್ ಆಗಿ ನಮ್ಮಲ್ಲಿ ಏನ್ ಸಿಗುತ್ತೆ ಏನ್ ಮಾಡ್ಬೋದು ಅಂತ ಅದನ್ನ ಮಾಡ್ಕೊಂಡು ಹೋಗಿ ಸರ್ವೈವ್ ಆಗೋದು ಇಸ್ ವೆರಿ ಇಂಪಾರ್ಟೆಂಟ್. ನಾವು ಟೆಕ್ನಾಲಜಿ ಹಿಂದೆ, ರಾಸಾಯನಿಕ ಗೊಬ್ಬರಗಳ ಹಿಂದೆ ಹೋದ್ರೆ ನಮ್ಮ ಹೆಲ್ತ್ ಆರೋಗ್ಯ ಹಾಳು ಮಾಡ್ಕೊಂಡಿದ್ದೀವಿ, ನಮ್ಮ ನೆಲ ಹಾಳು ಮಾಡಿದ್ದೀವಿ, ಕುಡಿಯುವ ನೀರು ಸಿಗದಂಗೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡಿದ್ದೀವಿ. ಇನ್ನು ಮುಂದೆ ನಮ್ಮ ಸರ್ವೈವಲ್ಗೆ ಈ ಥರದ ಪ್ರಾಕೃತಿಕ ಸೊಲ್ಯೂಷನನ್ನು ಹುಡುಕೊಳ್ಳೋದು ತುಂಬ ಅವಶ್ಯಕತೆ ಇದೆ ಅಂತ ನನಗೆ ಅನ್ನಿಸ್ತದೆ. ಒಟ್ಟು ನೀವು ಬರೀ ಅಡಿಕೆಗೆ ಸ್ಟಿಕನ್ ಆಗಿಲ್ಲ, ಎಲ್ಲ ಥರದ ಬೆಳೆಗಳು ಮಲ್ಟಿಕಲ್ಚರ್, ಹಣ್ಣಿನ ಗಿಡದಲ್ಲೂ ಕೂಡ ನಾನು ಈಗೇನು ಪ್ಲಾನ್ ಮಾಡ್ತಾ ಇದ್ದೀನಿ, ಬಟರ್ ಫ್ರೂಟು, ದಾಳಿಂಬೆ. ಈಗ ನನ್ನ ತಮ್ಮ ಆಲ್ರೆಡಿ ಡ್ರ್ಯಾಗನ್ ಫ್ರೂಟ್ ಮಾಡಿದ್ದಾನೆ 2 ಎಕರೆನಲ್ಲಿ, ಅದು ಬರ್ತಾ ಇದೆ. ಮಾನೋಕಲ್ಚರ್ ಸ್ವಲ್ಪ ಪ್ರಾಬ್ಲಮೆಟಿಕ್, ಯಾವಾಗ ರೋಗಗಳು ಒಂದಲ್ಲ ಒಂದು ಬೇಗ ಅಟ್ಯಾಕ್ ಆಗ್ತದೆ. ಹಾಗೆ ನಾನು ಈಗ ನಾನು ದಾಳಿಂಬೆ ಮತ್ತು ಡ್ರ್ಯಾಗನ್ ಫ್ರೂಟ್ ಇದು ಬಟರ್ ಫ್ರೂಟನ್ನು ಮತ್ತೆ ಬೌಂಡ್ರಿಯಲ್ಲಿ ಹೇಳ್ತಾರಲ್ಲ ಎಂಥದ್ದು ಜಾಯ್ಕಾಯಿ ಅಂಥದ್ದು ಮತ್ತು ಚಕ್ಕೆ ಗಿಡಗಳನ್ನ ನಮ್ಮ ಪ್ರದೇಶದಲ್ಲಿ ಅದು ಬರ್ತದೆ, ಚಕ್ಕೆ ಗಿಡ ಮತ್ತು ಜಾಯ್ಕಾಯಿ ಎಲ್ಲ ಬೌಂಡ್ರಿ ಪ್ರದೇಶದಲ್ಲಿ. ಅದು ಮಧ್ಯದಲ್ಲಿ ಬೇರೆ ಬೇರೆ ಹಣ್ಣು ಹೂವಿನ ಗಿಡಗಳು ಇಂಥದ್ದೆಲ್ಲ ಮಲ್ಟಿಕಲ್ಚರ್ ಮಾಡುವ ಪ್ಲಾನ್ ಆಗಿದ್ದೇನೆ. ಸ್ವಲ್ಪ ತೆಂಗು ಇರ್ತದೆ, ಇಡೀ ಬೌಂಡ್ರಿ 5 ಎಕರೆ ಬೌಂಡ್ರಿಲಿ ತೆಂಗನ್ನು ಹಾಕ್ತೇನೆ, ಮಧ್ಯದಲ್ಲಿ 1-2 ಎಕರೆ ಅಡಿಕೆ ಮಾಡ್ತೇನೆ, ಆಮೇಲೆ ಈ ಹಣ್ಣಿನ ಗಿಡಗಳದ್ದು ಒಂದು ಸಪ್ರೇಟ್ ಆಗಿ ಮಾಡ್ತೇನೆ. ಸೊ ಈ ತರದ ಪ್ಲಾನ್ ಮಾಡ್ತಾ ಇದ್ದೇನೆ. ಓಕೆ, ಈಗ ಮೋಸ್ಟ್ಲಿ ಈಗ ನಿಮ್ಮ ಕೃಷಿ ಭೂಮಿಯಲ್ಲಿ ಸರ್ ನೀವು ಏನು ಮಳೆ ನೀರು ಕೊಯ್ಲು ಮಾಡಿರೋಂಥ ವ್ಯವಸ್ಥೆ ಇದೆಯಲ್ಲ, ನನ್ನ ಪ್ರಕಾರ ಒಂದು 1.5 ಕೋಟಿ 2 ಕೋಟಿ ಲೀಟರ್ ನೀರನ್ನ ಜಮಾ ಮಾಡುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಯಾಕಂದ್ರೆ ನನ್ನ ಉದ್ದೇಶ ಕೂಡ ಅಷ್ಟು ಒಂದು ಹನಿ ನೀರು ನಿಮ್ಮ ಭೂಮಿಯಿಂದ ಹೊರಗೆ ಹೋಗ್ಬಾರ್ದು. ನೀವು ನನ್ನ ಫೀಲ್ಡಿಗೆ ಬಂದು ವಿಸಿಟ್ ಮಾಡಿದಾಗ ನೀವು ಅದನ್ನ ಸಜೆಸ್ಟ್ ಮಾಡಿದ್ರಿ. ಸೊ ನಾನು ಅದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಇನ್ನು ಕೆಲವು ಇನ್ನೋವೇಟಿವ್ ಆಗಿ ಏನಾದ್ರು ಬೇರೆ ಏನಾದ್ರು ಮಾಡ್ಲಿಕ್ಕೆ ಆಗ್ತದ ಅಂತ ಪ್ರಯತ್ನ ಮಾಡ್ತಾ ಇದ್ದೇನೆ. ಇದು ಟೀಮ್ ವರ್ಕ್ ಸರ್, ಮನಸ್ಸಲ್ಲಿ ಏನೇನಿದೆ ಅದನ್ನ ನಿಮ್ದೇ ಅಂತ ನಿರ್ಧಾರ. ನಾನು ಕೊಟ್ಟೂರು ಪ್ರದೇಶದಲ್ಲಿ ಇದೆಯಲ್ಲ, ಯಾವುದು ಇಕ್ರಾ ಸಂಸ್ಥೆಯವರು ಕೆಲವು ಪ್ರಯೋಗ ಮಾಡಿದ್ರು. ಅಯ್ಯರ್ ಅಂತ ಒಬ್ರು ಅಯ್ಯಪ್ಪ ಸ್ಕೀಮ್ ಅಂತ ಯಾರೋ ಒಬ್ರು 4-5 ಅಡಿ ಪಿಟ್ ತೆಗೆದ್ಬಿಟ್ಟು 4-5 ಅಡಿ ಆಗ್ಲಕ್ಕೆ ಅದಕ್ಕೆ ಜಲ್ಲಿ ಸ್ವಲ್ಪ ತುಂಬಿ ಅದೇ ಮಣ್ಣನ್ನು ಮುಚ್ಚಿಬಿಟ್ರೆ ಮಳೆ ಬಂದಾಗ ಅದು ಇಟ್ಕೊಂಡು ಅದು ಸುತ್ತ 20 ಅಡಿ ತನಕ ತೇವಾಂಶವನ್ನು ಮೇಂಟೈನ್ ಮಾಡ್ತದೆ. ಆವಾಗ ಒಂದು ಬೆಳೆ ರಾಗಿನೋ ಜೋಳನ ಹಾಕಿದರೆ ಮಧ್ಯದಲ್ಲಿ ಮಳೆ ಕೈ ಕೊಟ್ಟರು ಕೂಡ ದಟ್ ವಿಲ್ ಟೇಕ್ ಕೇರ್ ಅಂತೇಳಿ ಒಂದು ನಾವು ಹೋಗಿ ಪ್ರಾತ್ಯಕ್ಷಿಕೆ ನೋಡ್ಕೊಂಡು ಬಂದಿದ್ವಿ. ಸೊ ಅದು ಕೂಡ ಮನಸ್ಸಲ್ಲಿದೆ. ಅಂಥದ್ದು ಕೂಡ ಪ್ರಯೋಗಗಳನ್ನ ಮಾಡ್ಬೋದು ನಾವು ರೈತರುಗಳು. ಹಾಕಿ ಪಿಟ್ ತೆಗೆದು ಸ್ವಲ್ಪ ಜಲ್ಲಿ ಅಥವಾ ಅಲ್ಲಿದ್ದ ಕಲ್ಲು ಎಲ್ಲ ಹಾಕಿ ಮುಚ್ಚಿಬಿಟ್ರೆ ಅಲ್ಲಿ ಸ್ವಲ್ಪ ನೀರಿನ ತೇವಾಂಶ, ನೀರು ಬಂದಾಗ ಅಲ್ಲಿ ಕುಡ್ಕೊಂಡು ತೇವಾಂಶ ಜಾಸ್ತಿ ಇರ್ತದೆ. ಈಗ ಕ್ಲೈಮೇಟ್ ಚೇಂಜ್ ಇಂದ ಮಳೆಗಳಲ್ಲಿ ಇದನ್ನ ಅರ್ಧ ಗಂಟೆಲೆ 100 ಮಿಲಿಮೀಟರ್ ಮಳೆ ಬರಂತ ಸನ್ನಿವೇಶಗಳು ಜಾಸ್ತಿ ಇದೆ. 2 ತಿಂಗಳು ಬರೋದಿಲ್ಲ. ಹಿಂಗಾಗಿ ಈ ವರ್ಷ ಸೂಪರ್ ಎಲ್ ನೀನೋ ಅಂತೇಳಿ ಇಡೀ ವರ್ಷ ನಮ್ಮ ಅದು ಪರ್ಟಿಕ್ಯುಲರ್ಲಿ ಇಂಡಿಯನ್ ಸಬ್ ಕಾಂಟಿನೆಂಟ್ ಗೆ ತುಂಬಾ ಮೋರ್ ಎಫೆಕ್ಟಿವ್ ಅಂತ ಹೇಳ್ತಾ ಇದ್ದಾರೆ. ಅದರ ಇದನ್ನ ನೋಡ್ತಾ ಇದೀವಿ ಆಲ್ರೆಡಿ. ಸೂಚನೆ ಕರಾವಳಿಗೂ ಆಗಿದೆ, ಮಲೆನಾಡಿಗೂ ಆಗಿದೆ, ಪಶ್ಚಿಮ ಘಟ್ಟಕ್ಕೂ ಆಗಿದೆ. ಮಾನ್ಸೂನ್ ಸೆಟ್ ಆಗುವ ಪ್ರದೇಶ ಕರಾವಳಿಯಲ್ಲೇ ಮಾನ್ಸೂನ್ ಫುಲ್ ಸೆಟ್ ಆಗಿಲ್ಲ. ಸೊ ಇಂಥ ಅಪಾಯದಲ್ಲಿ ಸಿಲುಕೊಂಡಿದ್ವಿ ನಾವು. ಸೊ ನಾವು ನಮ್ಮ ಇದನ್ನು ನಾವು ಯಾವುದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ರೆಗ್ಯುಲರ್ ಮಾನ್ಸೂನ್ ಬರೋದಿಲ್ಲ. ಇದಕ್ಕೆ ಅಡಾಪ್ಟ್ ಆಗ್ತಾ ಹೋಗ್ಬೇಕು ಈ ಚೇಂಜಸ್ಗೆ. ಇದು ನ್ಯಾಚುರಲ್. ಈಗ ಪ್ರಕೃತಿ ಕೂಡ ಒಂದು ಲೆವೆಲ್ ತನಕ ಪ್ರಕೃತಿ ತನಕ ತಗೊಳ್ತಾ ಇರ್ತದೆ. ಎಲ್ಲಿ ತನಕ ಅದ್ರ ಲಿಮಿಟ್ ಕ್ರಾಸ್ ಆಗೋ ತನಕ ನಮ್ಮ ಅಟ್ಯಾಕ್ ಅದ್ರ ಮೇಲೆ, ಪ್ರಕೃತಿ ಮೇಲೆ ಮಿತಿ ಮೀರಿ ಹೋದಾಗ ಅದಕ್ಕೂ ದಿಕ್ಕು ಕೆಟ್ಟಾಗ್ತದೆ. ಅದಕ್ಕೆ ಅಡಾಪ್ಟ್ ಆಗಲಿಕ್ಕೆ ಟೈಮೇ ಕೊಡೋದಿಲ್ಲ ನಾವು. ಎಲ್ಲ ಥರದ ಚೇಂಜಸ್ಸಿಗೆ ಪ್ರಕೃತಿ ಅಡಾಪ್ಟ್ ಆಗ್ತದೆ ತನ್ನಷ್ಟಕ್ಕೆ ತಾನೇ. ಅದನ್ನ ನಾವು ಎವಲ್ಯೂಷನ್ ಅಂತ ಕರಿತೇವೆ. ಬಟ್ ನಾವು ಆ ಟೈಮ್ ಸ್ಕೇಲು, ನಮ್ಮ ಟೈಮ್ ಸ್ಕೇಲ್ ಏನು, ನನ್ನ ಜೀವನ ನಾನು ಬದುಕಿರೋದಷ್ಟೇ ನಾವು ಟೈಮ್ ಸ್ಕೇಲ್ ಅಂದ್ಕೊಂಡಿದ್ದೀವಿ. ಅಯ್ಯೋ ನಮ್ಮ ಅಜ್ಜನ ಕಾಲದಿಂದ ಮಾಡ್ಕೊಂಡಿದ್ದು ಅಂತ. ಅದು ಹಾರ್ಡ್ಲಿ ಎಷ್ಟು 300 ಇಯರ್ಸು. ಪ್ರಕೃತಿಗೆ ಬಂದಾಗ ನಮಗೆ ಅದಕ್ಕೆ 100 ವರ್ಷ, 1000 ವರ್ಷ, ಮಿಲಿಯನ್ ಇಯರ್ಸ್ ಅನ್ನೋದು ಅದಕ್ಕೆ ಏನೂ ಅಲ್ಲ, ಯಂಗೆಸ್ಟ್ ಅಂತ ಆಗ್ತದೆ ಅದು. ಸೊ ಹಾಗಾಗಿ ಪ್ರಕೃತಿ ಅಡಾಪ್ಟ್ ಆಗಲಿಕ್ಕೆ ಸಾವಿರಾರು ವರ್ಷಗಳು ಬೇಕಾಗ್ತದೆ. ಅದಕ್ಕೆ ಆ ಟೈಮ್ ಬಿಡ್ತಾ ಇಲ್ಲ ನಾವು ಅದಕ್ಕೆ ಬರೀ 150 ವರ್ಷ ನಮ್ಮದು ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಬರೀ 150 ವರ್ಷದಲ್ಲಿ ಮಾಡಬಾರ್ದು ಅನಾಹುತ ಮಾಡಿದ್ದೇವೆ ನಾವು. ಅದಕ್ಕೆ ಪ್ರಕೃತಿಯೇ ಗಲಿಬಿಲಿಗೊಂಡಿದೆ. ಅಡ್ಜಸ್ಟ್ ಆಗ್ಲಿಕ್ಕೆ ಆಗ್ತಾ ಇಲ್ಲ, ಆನ್ಸರ್ ಮಾಡೋಕೆ ಆಗ್ತಾ ಇಲ್ಲ.
ಸೊ ಅದು ಕೂಡ ತನ್ನ ತಾಳ್ಮೆ ಕಳ್ಕೊಂಡು ಹೆಂಗೆ ಬೇಕು ಎರಾಟಿಕ್ ಆಗಿ ಬಿಹೇವ್ ಮಾಡ್ತಾ ಇದೆ ಪ್ರಕೃತಿ ಕೂಡ. ಸೊ ಇದು ನನ್ನ ಸರ್, ಈಗ ನೀವು ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ. ನೀವು ನಿವೃತ್ತಿ ಆದಮೇಲೆ ಈಗ ನಿಜವಾದ ಕೆಲಸ ಈಗ ಹಮ್ಮಿಕೊಂಡಿದ್ದೀರಿ ಆ್ಯಕ್ಚುಲಿ. ಇಲ್ಲ, ಅದು ನಾನು ಫಸ್ಟ್ ಜನರೇಷನ್ ನನ್ನ ಮನೆಯಿಂದ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಸಿಕ್ತು, ಹೋಗ್ಕೊಂಡು ಹೋದ್ವಿ. ಇಂಥದ್ದೇ ಆಗ್ಬೇಕಂತ ಗೊತ್ತು ಗುರಿ ಏನಿರಲಿಲ್ಲ ನಮಗೆ. ಇದು ಓದ್ವಿ, ಇದಾದ್ಮೇಲೆ ಅದು ಓದ್ವಿ, ಯೂನಿವರ್ಸಿಟಿ ಸೇರ್ಕೊಂಡ್ವಿ, ಆಮೇಲೆ ಕೆಲಸ ಮಾಡಿದ್ವಿ, PhD ಮಾಡಿದ್ವಿ, ಯೂನಿವರ್ಸಿಟಿಲಿ ಕೆಲಸ ಸಿಕ್ತು, ಪ್ರೊಫೆಸರ್ ಆದ್ವಿ. ಅಲ್ಲಿ ಹೊಸ ಸಬ್ಜೆಕ್ಟ್ MSc ಮೆಡಿಕಲ್ ಫಿಸಿಕ್ಸ್ ಅಂತ ಮಾಡಿದ್ವಿ. ಲ್ಯಾಬ್ ದೊಡ್ಡ BRC ಅಟಾಮಿಕ್ ಎನರ್ಜಿ ರೆಗ್ಯುಲೇಟರಿ ಬೋರ್ಡಿಂದ ಹಣ ತಂದು, ಮತ್ತು BRCಯಿಂದ ಹಣ ತಂದು ದೊಡ್ಡ ಲ್ಯಾಬ್ ಮಾಡಿದ್ವಿ. ಅಲ್ಲಿ ಅಲ್ಲಿರುವಾಗ ಡೆಡಿಕೇಟ್ ಆಗಿ ಅಲ್ಲಿ ಏನು ಮಾಡ್ಬೇಕು ಅದೆಲ್ಲ ಮಾಡಿದ್ವಿ. ಅಲ್ಲಿ ಕಂಟಿನ್ಯೂ ಆಗಲಿಕ್ಕೆ ಅಡ್ಜಂಕ್ಟ್ ಪ್ರೊಫೆಸರ್ ಕೊಡ್ತೀವಿ, ಬೇಕಾದರೆ ಮೆಡಿಕಲ್ ಫಿಸಿಕ್ಸ್ ಹೊಸ ಕೋರ್ಸ್ ಮಾಡಿದ್ದೀರಾ ಕಂಟಿನ್ಯೂ ಆಗಿ ಬೇಕಾದ್ರೆ 1-2 ವರ್ಷ ಅಂತ VC ಅವರು ಸಜೆಸ್ಟ್ ಮಾಡಿದರು. ಬೇಡ ಸರ್, ನನಗೆ ಬೇರೆ ಆಸಕ್ತಿ ಇದೆ ಕೆಲವೆಲ್ಲ ಅಂತೇಳಿ ನಾನು ನೇರವಾಗಿ ರಿಟೈರ್ಡ್ ಆದ ನೆಕ್ಸ್ಟ್ ಡೇನೇ ನಾನು ಅಲ್ಲಿ ಇರೋದಿಲ್ಲ ಸರ್ ಅಂತೇಳಿ ನಾನು ವಾಪಸ್ ಬಂದು ನಾನು ಕೃಷಿ ಮತ್ತು ಪರಿಸರ ನನಗೆ ಆಸಕ್ತಿ ವಿಷಯ, ನನ್ನ ಹಾರ್ಟಿಗೆ ಹತ್ತಿರದ್ದು. ಕೃಷಿ ಮಂತನದಿಂದ ಬಂದವರು ನಾವೆಲ್ಲ. ಸೊ ನನಗೆ ಅದರಲ್ಲೇ ಜೀವನ ಇರೋದು. ನಾವು ಇದನ್ನು ಬಿಡಬಾರ್ದು. ಇದನ್ನು ಅಲಾಂಗ್ ವಿತ್ ಬೇರೆ ಏನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆಯೋ ಅದ್ರ ಜೊತೆನಲ್ಲೇ ಎಲ್ಲಿ ಸಾಧ್ಯನೋ ಅಲ್ಲಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಡಾಪ್ಟ್ ಮಾಡಿಕೊಂಡು ಅದ್ರ ಜೊತೆಯಲ್ಲೇ ಇದನ್ನು ಬೆಳೆಸ್ಕೊಂಡು ಹೋಗಬೇಕು ಅಂತ. ಮತ್ತು ನಾವು ಆದರೂ ಕೂಡ ಇಲ್ಲಿ ಮಾಡುವಾಗ 100% ಸಾಂಪ್ರದಾಯಿಕವಾಗಿ ಮಾಡ್ತೀವಿ, 100% ಸಾವಯವ, ಅದು ಕೂಡ ಭಾರಿ ಕಷ್ಟದ ವಿಷಯ. ಎಲ್ಲಿ ಸಾಧ್ಯನೋ ಅಲ್ಲಿ ಅಡಾಪ್ಟ್ ಮಾಡಿಕೊಂಡು. ಮತ್ತು ನಾನು ಕೆಲವರೆಲ್ಲ ಹೇಳೋದು ಕೇಳಿದ್ದೀನಿ, ನಮ್ಮ ಗೋಮೂತ್ರದಲ್ಲಿ ಅದೆಷ್ಟೋ 300 ಕೋಟಿ ದೇವರಿದ್ದಾವೆ, ಅದರಿಂದನೇ ಎಲ್ಲವೂ ಆಗ್ತದೆ, ಅವೆಲ್ಲ ಅಂಥದ್ದೆಲ್ಲ ನಾನು ಭೌತವಿಜ್ಞಾನದಷ್ಟು ವಿದ್ಯಾರ್ಥಿಯಾಗಿ ಅದೆಲ್ಲ ನಂಬೋದಿಲ್ಲ. ಅದು ಎನಿ ಬಯಾಲಜಿಕಲ್ ಸ್ಪೀಸಿಸ್. ನಾವು ಹಸು ಸಾಕ್ತೀವಿ, ಹಸು ಸಗಣಿ ಮತ್ತು ಮೂತ್ರದಲ್ಲಿ ಅದಿದೆ ಅಂತ ಹೇಳ್ತೀವಿ. ಒಂಟೆ ಸಾಕೋರು ಅದರಲ್ಲಿದೆ ಅಂತ ಹೇಳ್ತಾರೆ, ಹಂದಿ ಸಾಕೋರು ಅದರಲ್ಲಿದೆ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನೀವು ಸಿಟಿಗೆ ಹೋದರೆ ಇವತ್ತು ಕತ್ತೆ ಹಾಲು ಮಕ್ಕಳಿಗೆ ಭಾರಿ ಒಳ್ಳೆಯದು ಅಂತ ಬೀದಿಲಿ ಇಟ್ಕೊಂಡು ಮಾರಾಟ ಮಾಡ್ತಾರೆ. ಸೊ ಹಾಗೆ ನಾವು ಅಡಾಪ್ಟ್ ಮಾಡ್ಕೊಳ್ತಾ ಹೋಗಬೇಕು ಚೇಂಜಸ್ನ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜೊತೆಗೆ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶ. ಸರ್, ಈಗ ನೀವು ಅಗಾಧವಾದ ಮಾಹಿತಿ ಇದೆ. ನಿಮ್ಮನ್ನು ಭಾಳಷ್ಟು ಜನ ರೈತರು ನಿಮ್ಮನ್ನು ಸಂಪರ್ಕ ಮಾಡಬೇಕು, ನಿಮ್ಮ ಜೊತೆಗೆ ಮಾತಾಡಬೇಕು ಅಂತಕ್ಕಂಥವ್ರು ಭಾಳ ಜನ ಇದ್ದಾರೆ. ಮಾತಾಡ್ಬೇಕಂದ್ರೆ ನಾನು ಸಿಂಪಲ್ ಆಗಿ ನನ್ನ ಫೋನ್ ನಂಬರ್ ಕೊಡ್ತೇನೆ. ನಿಮ್ಮ ಫೋನ್ ನಂಬರ್ ಕೊಡಿ ಮತ್ತು ಸಮಯ ಕೊಟ್ಬಿಡಿ, ಯಾಕಂದರೆ ನೀವು ಈ ಟೈಮ್ನಲ್ಲಿ ಫೋನ್ ಮಾಡಿ. ಇಲ್ಲ, ನಾನೀಗ ಹಳ್ಳಿದರದ ನಾನು ಹೊಲಕ್ಕೆಲ್ಲ ಹೋದ್ರೆ ನನಗೆ ಫೋನ್ ಸಿಗೋದಿಲ್ಲ ಅಲ್ಲಿಗೆ. ನಂದು BSNL ನಂಬರು. ಸಾಯಂಕಾಲ 7 ಗಂಟೆ ನಂತರ ನಮ್ಮ ಮನೆ ಬರುವಾಗ 6:30 7 ಆಗ್ತದೆ. 7 ಗಂಟೆ ನಂತರ 7 ಗಂಟೆಯಿಂದ 8 ಗಂಟೆ ಆ ಸಮಯದೊಳಗೆ ಮಾಡಿದ್ರೆ ನೀವು ಹೆಚ್ಚಿನ ಅಕಸ್ಮಾತ್ ಒಂದು ಮೆಸೇಜ್ ಮಾಡಿ ವಾಟ್ಸಪ್ ಅಲ್ಲಿ ಮಾಡಿದ್ರೆ ಅದು ಭಾರಿ ಒಳ್ಳೆಯದು. ಯಾಕಂದ್ರೆ ನಾನು ಬೇರೆ ಕೆಲವು ನನಗೆ ಆಕ್ಟಿವಿಟೀಸ್ ಇದ್ದಾವೆ, ಅದದ್ದು ಆನ್ಲೈನ್ ಮೀಟಿಂಗ್ ಅಂತದೆಲ್ಲ ಇರ್ತದೆ. ಆ ಟೈಮಲ್ಲಿ ಮುಂಚೆ ಒಂದು ಪ್ರಿಯರ್ ಒಂದು ಪರ್ಮಿಷನ್ ಮೆಸೇಜ್ ಆಗ್ಬಿಟ್ರೆ ನೀವು ಆ ಟೈಮ್ನಲ್ಲಿ ಅವ್ರಿಗೆ ಸೂಕ್ತವಾದ ಸಲಹೆಗಳು ಕೊಡ್ಲಿಕ್ಕೆ ಆಗುತ್ತೆ. ಯಾಕಂದ್ರೆ ರೈತರನ್ನೆಲ್ಲ ಒಂದು ನೆಟ್ವರ್ಕ್ ಸ್ನೇಹಿತರ ತರ ಕರ್ಕೊಂಡು ಹೋಗ್ತಾ ಇದ್ರ, ಹಂಗಾಗಿ ಈ ಒಂದು ಜರ್ನಿ ಒಳಗೆ ಈ ತರ ನಿಮ್ಗೆ ಆಸಕ್ತಿ ಇರ್ತಕ್ಕಂಥ ನಮ್ಮ ಇದೆಲ್ಲ ದೋಣಿಯಲ್ಲಿ ಬರಲಿ ಅನ್ನೋದು ನಮ್ಮ ಉದ್ದೇಶ. ಸರ್, ನಿಮ್ಮ ಮೊಬೈಲ್ ಸಂಖ್ಯೆ ಹೇಳ್ಬೇಡಿ ಸರ್. 9448364447. ನಾನು ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ. 9448383447. ಸಮಯ 7 ಗಂಟೆಯಿಂದ 8 ಗಂಟೆ ಮೆಸೇಜ್ ಮಾಡಬಹುದು. ಮೆಸೇಜ್ ಮಾಡಿ ಒಂದು ಟೈಮ್ ಮಾಡಿದ್ರೆ ಹೆಚ್ಚಿನ ಮಾಹಿತಿ ಹಂಚ್ಕೊ. ಇಲ್ಲ ಬೇರೆ ಕೆಲಸ ಇನ್ನೇನಿಲ್ಲ, ನನಗೆ ಮೀಟ್ ಮಾಡ್ದಂತಿಲ್ಲ, ಬೇರೆ ಕೆಲಸ ನಿಮ್ಮ ಪರ್ಸನಲ್ ಕೆಲಸಗಳಲ್ಲೂ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಧನ್ಯವಾದ. ಥ್ಯಾಂಕ್ ಯು.